ಪಾಕಿಸ್ತಾನ ಮಾಡೋದೇ ಅದು. ದ್ರೋಹಿ ಪಾಕಿಸ್ತಾನ, ಕುತಂತ್ರಿ ಪಾಕಿಸ್ತಾನ, ಕಚಡ ಪಾಕಿಸ್ತಾನನ ನಂಬುತ್ತಾ ಇದ್ದಾರೆ. ನರೇಂದ್ರ ಮೋದಿ ಅಂತಂದ್ರೆ ಬಾಂಬ್ಗಳ ಸಿಡಿತಾನೋ ಅಥವಾ ಸಿಡಿಮದ್ದುಗಳ ಸಿಡಿತಾನೋ ಶ್ರೀನಗರಲ್ಲಿ ಕೇಳಿಸ್ತಾ ಇದೆ, ಶ್ರೀನಗರಲ್ಲಿ ಆಗ್ತಾ ಇದೆ ಅಂತ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ನಾನಲ್ಲ. ಪಾಕಿಸ್ತಾನನ ನಂಬಿಕೊಂಡು ಯಾರ ಲಾಭಕ್ಕಿದು? ನಾಳೆ ಅಮೆರಿಕಾನ ನಂಬಿ ಮಾಡೋದಾದ್ರೆ ಅಮೆರಿಕ ಕೈ ಕೊಟ್ರೆ ಕೊಟ್ಟಿಲ್ವಾ? ಹಿಂದೆ ಎಷ್ಟು ಸರಿ ಒದಗಿಸ್ಕೊಂಡಿದ್ದೀರಿ ಅವ್ರ ಕೈಯಲ್ಲಿ. ಸಿಚುವೇಶನ್ನ ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಇದು ಸ್ಟ್ರೈಕ್ ವಾರು ತುಂಬ ಸೀರಿಯಸ್ ಆಗಿ ನಡೀತೈತೆ ಅಂತ ಅನ್ಸುತ್ತಾ, ಅಥವಾ ಯಾವುದಾದ್ರೂ ಜೋಕ್ ನಡೀತೈತೆ ಅಂತ ಅನ್ಸುತ್ತಾ? ಸೊ ಈ ಪಾಕಿಸ್ತಾನಕ್ಕೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಏನಾದರೂ ಬಂತು? ಬ್ಯಾಕ್ ಬೋನ್ ಆಗಿ ಯಾವುದಾದ್ರೂ ಕಂಟ್ರಿ, ಯಾವುದಾದ್ರೂ ದೇಶ ಇದಕ್ಕೆ ಎಷ್ಟೊಂದು ಸಪೋರ್ಟ್ ಕೊಡ್ತಾ ಇದೆಯಾ? ಇಷ್ಟೊಂದು ದಮ್ಮು ಅಲ್ಲ. ನೆನ್ನೆ ತಾನೇ ಅಮೇರಿಕ ಕದನ ವಿರಾಮ ಮಾಡಿ ಅಂತ ಹೇಳಿದ್ರೆ, ಅಂದರೆ ಕದನ ಸಾಕು ಇರಪ್ಪ ಅಂತ ಹೇಳಿದ್ರೆ, ಅಮೇರಿಕನ ನಾನು ಮಾಡ್ತೀನಿ, ನಾನು ಭಾರತದ ವಿರುದ್ಧ ಹೋರಾಡ್ತೀನಿ, ಆ ಕದನ ವಿರಾಮನೇ ಉಲ್ಲಂಘಿಸಿ ಇವತ್ತು ನಾನು ಭಾರತದ ಮುಂದೆ ನಿಂತ್ಕೋತೀನಿ ಅಂತ ಪಾಕಿಸ್ತಾನ ಹೇಳೈತೆ ಅಂದರೆ ಇದರಿಂದ ಏನೋ ಒಂದು ಇರುತ್ತೆ. ಇಷ್ಟೊಂದು ಧೈರ್ಯ ಪಾಕಿಸ್ತಾನಕ್ಕೆ ಎಲ್ಲಿಂದ ಬಂತು? ಇಷ್ಟು ವರ್ಷ ಏನೂ ಇರಲಿಲ್ಲ, ಸೋತ್ಕೊಂಡು ನರಿಗೆ ಗುಳ್ಳೆತಾ ಇದ್ದಂತಹ ಈ ಪಾಕಿಸ್ತಾನ ಈ ಥರ ಎಗರಾಡ್ತೈತೆ ಅಂದರೆ ಎಲ್ಲೋ ಇದಕ್ಕೆ ಎಲ್ಲಿಂದನೋ ಪವರ್ ಬರ್ತಾ ಇದೆ ಅಂತಲೇ. ಇದಕ್ಕೆಲ್ಲ ಸಾಕ್ಷಿ ಆಧಾರಗಳು ಏನು ಗೊತ್ತಾ? ಈಗ ಪಾಕಿಸ್ತಾನ ನಮ್ಮ ಮೇಲೆ ಹಲವಾರು ಡ್ರೋನ್ಗಳು, ಮಿಸೈಲ್ಗಳನ್ನೆಲ್ಲ ಹಾಕ್ತು. ಸೊ ಅದೆಲ್ಲ ಎಲ್ಲಿ ತಯಾರಾಗಿರೋದು? ಪಾಕಿಸ್ತಾನದಲ್ಲಿ ತಯಾರಂತೂ ಮಾಡಲ್ಲ, ಅದೆಲ್ಲ ತಯಾರಾಗಿರೋದು ಚೈನಾದಲ್ಲಿ. ಸೊ ಇಲ್ಲಿ ನಾವು ಸ್ವಲ್ಪ ಗುರುತಿಸ್ಬೋದು, ಏನಾದರೂ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ. ಇದರಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ಗಳನ್ನ ಯಾರಾದರೂ ಮಾಡ್ತು ಅಂತ ಹೇಳಿದ್ರೆ ಇದು ಪಕ್ಕಾ ಸಿಗಾಕೊಳ್ತಾರೆ. ಇದ್ರ ಜೊತೆಗೆ ಎದುರು ನಿಂತು ಹೋರಾಡೋ ಸಾಮರ್ಥ್ಯ ಇಲ್ದೋದು ಆ ಬಿಕಾರಿ ಪಾಕಿಸ್ತಾನ ಇದ್ರ ಜೊತೆಗೆ ಈ ಟೂಲ್ಸ್ಗಳನ್ನೆಲ್ಲ ಬಳಸ್ಕೊಂಡು ನಮ್ಮ ಜನರ, ಅಂದರೆ ನಮ್ಮ ಸೈನಿಕರ ಮುಖ್ಯಸ್ಥರ ಅಂದರೆ ಅವರ ಫೇಸನ್ನು ಇಟ್ಕೊಂಡು ನಾವು ಕ್ಷಮೆ ಕೇಳ್ತಾ ಇದ್ದೀವಿ, ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧ ಮಾಡಬಾರ್ದಿತ್ತು ಅಂತ ಫೇಕ್ ವಿಡಿಯೋನೆಲ್ಲ ಬಿಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ನೀವು ಏನು ಹೇಳ್ತೀರಾ? ಮತ್ತು ಫೇಕ್ ಆಗಿರುವಂತಹ ಈ ಟ್ವಿಟರ್ ಅಕೌಂಟ್ಗಳನ್ನ ಓಪನ್ ಮಾಡಿ ನಮ್ಮ ಇಂಡಿಯನ್ ಪೊಲಿಟಿಷಿಯನ್ಸ್ ಯಾರ್ಯಾರಿದ್ದಾರೆ ಅವರಲ್ಲೂ ಕೂಡ ಒಂದಷ್ಟು ಪೋಸ್ಟ್ಗಳನ್ನು ಬಿಡೋದು, ಅಯ್ಯೋ ನಾವು ಪಾಕಿಸ್ತಾನದ ವಿರುದ್ಧ ಹೋರಾಡಬಾರ್ದಾಗಿತ್ತು ಅಂತೇಳಿ ಫೇಕ್ ಪೋಸ್ಟ್ಸ್ಗಳು ಬರೆದಾಕುವಂಥದ್ದೆಲ್ಲ ಮಾಡ್ತಾ ಇದೆ. ಎದುರು ನಿಂತು ಹೋರಾಡೋ ಸಾಮರ್ಥ್ಯ ಅಂತೂ ಪಾಕಿಸ್ತಾನಕ್ಕೆ ಇಲ್ಲ. ಒಂದು ಕಾಲದಲ್ಲಿ ಪಾಕಿಸ್ತಾನ ಅಮೆರಿಕದ ಹತ್ರ ಹೋಗಿ ನಮ್ಮ ದೇಶದಲ್ಲಿ ತಿನ್ನೋದಕ್ಕೆ ಊಟನೂ ಇಲ್ಲ, ಸ್ವಲ್ಪ ಸಹಾಯ ಮಾಡಿ, ಹಣ ಕೊಟ್ಟು ಸಹಾಯ ಮಾಡಿ ಅಂತ ಕೇಳ್ತಾ ಇತ್ತು. ಆದರೆ ನಿನ್ನೆ ಅಮೆರಿಕದ ಅಧ್ಯಕ್ಷರಂತ ಟ್ರಂಪು ಕದನ ವಿರಾಮ ಮಾಡಿ ಅಂತ ಹೇಳಿದ್ರೆ ಅದನ್ನು ಯಾಕೆ ಪಾಕಿಸ್ತಾನ ಉಲ್ಲಂಘನೆ ಮಾಡಿ, ಇಲ್ಲ ನಾವು ಭಾರತೀಯರ ಜೊತೆ ಹೋರಾಡ್ತೀವಿ ಅಂತ ನಿಂತು. ಆದರೆ ಅಮೆರಿಕ ಇರೋದು ನಮ್ಮ ಭಾರತೀಯ ಪರವಾಗಿ. ಏನಾದರೂ ಅಮೆರಿಕ ಭಾರತದ ಜೊತೆ ಸೇರಿಕೊಂಡು ಅದ್ರ ಜೊತೆ ರಷ್ಯಾ ಏನಾದರೂ ಸೇರಿಕೊಂಡು ಪಾಕಿಸ್ತಾನ ಉಡಿಸ್ ಮಾಡ್ತು ಅಂತ ಹೇಳಿದ್ರೆ ಮುಗೀತು ಪಾಕಿಸ್ತಾನದ ಕತೆ. ಬಟ್ ಅಮೆರಿಕ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದೆ. ಇದನ್ನೇನಾದರೂ ಇನ್ನೂ ಮಿಸ್ಯೂಸ್ ಏನಾದರೂ ಪಾಕಿಸ್ತಾನ ಮಾಡಿಕೊಳ್ತು ಅಂತ ಹೇಳಿದ್ರೆ ಮುಗೀತು ಅದ್ರ ಕತೆ. ದೇಶ ಇತ್ತ ಅನ್ನೋ ಮಟ್ಟಿಗೆ ಮಾಡಾಕ್ಬಿಡ್ತಾರೆ. ಈಗಾಗಲೇ ನಾವು ಒಬ್ಬರು ಸೋಲ್ಜರನ್ನು ಕಳ್ಕೊಂಡು ತುಂಬ ನೊಂದಿದ್ದೀವಿ. ಅವ್ರ ಹೆಸರು ದಿನೇಶ್ ಕುಮಾರ್ ಅಂತ. ಅವರು ಮೂಲ ಆಂಧ್ರ ಪ್ರದೇಶದವರು. ಸೊ ತುಂಬಾ ದೇಶ ನೊಂದಿದೆ. ಈ ಆಪರೇಷನ್ ಸಿಂಧೂರಲ್ಲೇ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಇವರು ಜಮ್ಮು ಕಾಶ್ಮೀರದಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ. ತುಂಬ ಬೇಸರದ ಸುದ್ದಿ. ಸೊ ಒಬ್ಬರು ಸೈನಿಕರು, 15 ಜನ ಸಿಟಿಸನ್ಸು, ಅದರಲ್ಲಿ 4 ಜನ ಮಕ್ಕಳು ಮತ್ತು ಇನ್ನೂ 43 ಜನ ನಮ್ಮ ಭಾರತೀಯರು ಇಂಜೂರ್ ಆಗಿದ್ದಾರೆ. ಸೊ ಇದರಿಂದ ಭಾರತ ತುಂಬ ನೊಂದಿದೆ. ಸೊ ಅವ್ರಿಗೆಲ್ಲ ನಾವು ಏನಾದರೂ ಹೆಲ್ಪ್ ಮಾಡೋಣ, ಸುಮ್ಮನೆ ನಾವು ಕೂತೀವಿ, ಸೊ ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾವೇನಾದರೂ ಆ ದೃಷ್ಟಿಯಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ನಾವು ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಫೇಕಾಗೆಲ್ಲ ನೀವು ಫಂಡ್ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಅದು ಒಂದಷ್ಟು ಸೆಕ್ಯೂರ್ಡ್ ಸೈಟ್ಸ್ಗಳಾಗಿರ್ಬೋದು, ಒಂದಷ್ಟು ಸೆಕ್ಯೂರ್ ಆಗಿರ್ತಕ್ಕಂತಹ ಒಂದು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಸೊ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಒಂದು ಅಫಿಷಿಯಲ್ ವೆಬ್ಸೈಟ್ಸ್ ಯಾವುದು ಅಂತ ಹೇಳಿದ್ರೆ ಆರ್ಮ್ಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಫಂಡ್ ಮತ್ತು ಭಾರತ್ ಕೆ ವೀರ್ ಅನ್ನೋ ಅಫಿಷಿಯಲ್ ವೆಬ್ಸೈಟ್ಗಳಿದ್ದಾವೆ. ನೀವೇನಾದರೂ ಡೊನೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೊನೇಷನ್ನ ಮಾಡಿ. ಸೊ ಇದರಿಂದ ಹಲವಾರು ಸೈನಿಕರ ಕುಟುಂಬಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ಸೈನಿಕರು ಹೋರಾಡ್ತಾ ಇದ್ದಾರೆ. ಸೊ ಹೇಳೋಕ್ಕಾಗಲ್ಲ ಯಾರು ಬರ್ತಾರೆ ವಾಪಸ್ಸು, ಯಾರು ಬರಲ್ಲ ಅಂತ. ಸೊ ಇದರಿಂದ ನೀವೇನಾದರೂ ಫಂಡನ್ನು ಮಾಡ್ತೀನಿ, ಡೊನೇಷನ್ನ ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಅಫಿಷಿಯಲ್ ವೆಬ್ಸೈಟ್ಗಳಿಗೆ ಹೋಗಿ. ಇನ್ನಿತರ ನಿಮಗೆ ವಾಟ್ಸಪ್ಪಲ್ಲಿ ಒಂದಷ್ಟು ಫೇಕ್ ಮೆಸೇಜಸ್ಗಳ ಬರ್ತಾ ಇರುತ್ತೆ ಅಂತ ನಾನು ರೀಸೆಂಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಅಲ್ಲಿ ನಿಮಗೆ QR ಕಳಿಸಿ ಡೊನೇಷನ್ ಮಾಡಿ, ಈ ಥರ ಇಂಡಿಯನ್ ಆರ್ಮಿಯಿಂದ ನಾವು ಬಂದು
ಮೆಸೇಜಿನ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಹೇಳ್ತು ಅಂತ ದಯವಿಟ್ಟು ಆ ಥರದಕ್ಕೆಲ್ಲ ಹೋಗಬೇಡಿ. ನಾನು ಹೇಳಿದ್ನೆಲ್ಲ 2 ವೆಬ್ಸೈಟ್ ಅದೆರಡೇ ಇರೋದು. ನಮ್ಮ ಇಂಡಿಯನ್ ಯಾರು ದೊಡ್ಡ ಕೇಂದ್ರ ಸರ್ಕಾರ ಇದನ್ನು ಮ್ಯಾನೇಜ್ ಮಾಡ್ತಾ ಇದೆ. ಸೊ ಇದರಿಂದ ಹಲವಾರು ಸೈನಿಕರ ಕುಟುಂಬಕ್ಕೆ ಹೇಳಿದ ಹಾಗೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನಾದರೂ ಮಾಡ್ತೀರಾ ಅಂತೇಳಿದ್ರೆ ದಯವಿಟ್ಟು ಹೋಗಿ ಇಲ್ಲಿ ಡೊನೇಷನ್ನ ಮಾಡಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತೇಳಿದ್ರೆ, ನಮ್ಮ ಸಾಮಾಜಿಕ ಜಾಲತಾಣಗಳು ಕೆಲವೊಂದು ಫೇಕ್ ನ್ಯೂಸ್ಗಳನ್ನೆಲ್ಲ ಹಬ್ಸ್ತಾ ಇರ್ತವೆ. ಸೊ ಇದರಿಂದ ನಮ್ಮ ನ್ಯಾಷನಾಲಿಟಿ ಮತ್ತು ಮೊರಲ್ ಸೆಕ್ಯೂರಿಟಿ ಎಲ್ಲ ಹಾಳಾಗುವಂಥ ತುಂಬಾ ಚಾನ್ಸಸ್ಗಳಿರ್ತವೆ. ದಯವಿಟ್ಟು ಇದನ್ನು ಮಾಡೋದನ್ನು ತಪ್ಪಿಸ್ಕೊಳ್ಬೇಕು. ಮತ್ತು ಒಂದಷ್ಟು ಸೆನ್ಸಿಟಿವ್ ಕಂಟೆಂಟ್ ಮತ್ತು ನಿಮ್ಮ ಪರ್ಸ್ನಲ್ ಡೇಟಾವನ್ನು ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳೋಕ್ಕಾಗಲ್ಲ, ಯಾವುದೇ ಒಂದು ಸಮಯದಲ್ಲಿ ಪಾಕಿಸ್ತಾನಿ ಹ್ಯಾಕರ್ಸ್ ಏನಾದರೂ ನಿಮ್ಮ ಪರ್ಸ್ನಲ್ ಡೇಟಾ ತೊಗೊಂಡು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಅಂತ ಕೇಂದ್ರ ಸರ್ಕಾರ ಆದೇಶ ಕೂಡ ಮಾಡಿತ್ತು. ಅದರ ಬಗ್ಗೆ ರೀಸೆಂಟಾಗಿ ನಾನು ವಿಡಿಯೋ ಕೂಡ ಮಾಡಿದೆ. ವಾಟ್ಸಪ್ ಮುಖಾಂತರ ಹೇಗೆ ಪಾಕಿಸ್ತಾನಿ ಹ್ಯಾಕರ್ಸ್ಗಳು ಯಾವ ರೀತಿ ನಮ್ಮ ಭಾರತೀಯ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ. ಯಾರ್ಯಾರು ನೋಡಿಲ್ಲ ಅದನ್ನು ಕೂಡ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಕೇರ್ಫುಲ್ ಆಗಿರಿ ಈ ಸಂದರ್ಭದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಪೊಲಿಟಿಷಿಯನ್ಸ್ ಅಕೌಂಟ್ಗಳನ್ನು ನೋಡ್ತೀರಾ, ಕಡಿಮೆ ಫಾಲೋವರ್ಸ್ ಇರುತ್ತೆ, ಆದರೂ ಸಹ ಒಂದಷ್ಟು ಫೇಕ್ ನ್ಯೂಸ್ಗಳನ್ನು ಹಬ್ಸ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಅಕೌಂಟ್ಗಳಿಗೆ ರಿಪೋರ್ಟನ್ನು ಮಾಡಿ ಆದಷ್ಟು ಅಕೌಂಟು ಬ್ಯಾನ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಸರ್ಕಾರ ಏನೇನು ಆದೇಶಗಳು ಕೊಡುತ್ತೆ, ಏನೇನು ಹೇಗಿರಬೇಕು, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಕೊಡ್ತಾ ಇರುತ್ತೆ ಅದನ್ನು ನಾವು ಫಾಲೋ ಮಾಡೋಣ ಮತ್ತು ದೇವರಲ್ಲಿ ಪ್ರಾರ್ಥಿಸೋಣ. ಸೊ ನಮ್ಮ ಭಾರತ ವಿನ್ ಆಗಲಿ ಅಂತ. ಆದರೂ ಸಹ ಈ ಕುತಂತ್ರಿ ಪಾಕಿಸ್ತಾನ ಇಷ್ಟೊಂದು ಎಗರಾಡಬಾರ್ದಾಗಿತ್ತು ಆಯಿತಾ. ಈ ಪಾಕಿಸ್ತಾನಿ ರೀಲ್ಸ್ಗಳು, ಈ ಶಾರ್ಟ್ಸ್ಗಳೆಲ್ಲ ಬರ್ತಾ ಇರ್ತವೆ, ಅಷ್ಟೊಂದು ನಮ್ಮ ಭಾರತವನ್ನು ಕೀಳಾಗಿ ಈ ಥರ ಎಲ್ಲ ಮಾಡ್ತಾಯಿದೆ ಅಂತ ಹೇಳಿದ್ರೆ ತುಂಬ ಬೇಸರ ಆಗುತ್ತೆ. ಸೊ ನಮ್ಮ ಭಾರತ ಏನು ಅದಕ್ಕೆ ಕಡಿಮೆ ಅಲ್ಲ, ತುಂಬ ಚೆನ್ನಾಗಿ ನಾವು ಕೂಡ ಅದರ ವಿರುದ್ಧನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಶಾಂತಿಯಿಂದ ಇರೋಣ, ನೋಡ್ತಾ ಇರೋಣ ಮುಂದೆ ಏನೇನಾಗುತ್ತೆ ಅಂತ. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಈ ವಿಡಿಯೋ ಎಷ್ಟು ವ್ಯೂಸ್ ತೊಗೊಳುತ್ತೆ ಅಂತ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಒಂದು 10,000 ವ್ಯೂಸ್ ಬಂದರೂ ಖುಷಿನೇ, ಒಂದು 1,000 ಬಂದರೂ ಖುಷಿನೇ ಆಯಿತಾ. ಸೊ ನಾನು ಆದಷ್ಟು ನಮ್ಮ ಪ್ರಯತ್ನ ಮೀರಿ ಒಂದಷ್ಟು ಹಾರ್ಡ್ ವರ್ಕನ್ನು ಮಾಡ್ತಾಯಿದ್ದೀನಿ. ಅದ್ರ ತಕ್ಕನಾಗಿ ಫಲ ಯೂಟ್ಯೂಬಲ್ಲಿ ಬರೋದು ಅದು ನಿಮಗೆ ಬಿಟ್ಟಿದ್ದು. ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ, ನೀವು ಯಾವ ರೀತಿ ಕಮೆಂಟಲ್ಲಿ ನನಗೆ ತಿಳಿಸ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯಿತು ಅಂತ. ಮತ್ತು ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.